ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನು ವಿನಿಪೇಟೆ ಕ್ಷೇತ್ರದ ಹಾಗೂ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಶುರುವಾದಂಥ ಒಂದು ಸೋಮಣ್ಣವರ ಒಂದು ರಾಜಕೀಯದ ಒಂದು ಪಯಣ ಅದು ಕಳೆದ ವರ್ಷ ತಮ್ಮೆಲ್ಲರೂ ತಿಳಿದಾಗೆ ವರ್ಣ ಮತ್ತು ಚಾಮರಾಜನಗರದಲ್ಲಿ ಭಾಳ ಒಂದು ದೊಡ್ಡ ಮಟ್ಟದ ಹೋರಾಟ ಆಗಿ ಆ ಹೋರಾಟದಲ್ಲಿ ಹಿನ್ನಡೆ ಆಗಿತ್ತು. ಆ ಹಿನ್ನಡೆಗೆ ನಮ್ಮ ಪಕ್ಷದ ವರಿಷ್ಠರು ಎಲ್ಲ ನಮ್ಮ ಪ್ರಧಾನಮಂತ್ರಿಗಳಾದಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಹಾಗೂ ಎಲ್ಲ ಮುಖಂಡರು ಸೇರಿಕೊಂಡು ಸೋಮಣ್ಣವ್ರಿಗೆ ತುಮಕೂರಿನ ಭಾಗದಲ್ಲಿ ಒಂದು ಸಂಸದರಾಗುವ ಒಂದು ಅವಕಾಶವನ್ನು ಕೊಟ್ಟು ಆ ಒಂದು ಭಾಗದಲ್ಲಿ ಸನ್ಮಾನ್ಯ ದೇವೇಗೌಡರು ಹಾಗೂ ಕುಮಾರಣ್ಣ ಅವರು ಹಾಗೂ ಎಲ್ಲ JDS ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಭಾಜಪ ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಳಷ್ಟು ತಮ್ಮ ಶಕ್ತಿ ಮೀರಿ ಹೋರಾಟ ಮಾಡಿ ಬಸವರಾಜಣ್ಣವರಿರ್ಬೋದು, ಮತ್ತಿತರ ನಮ್ಮ ಭಾಜಪದ ಮುಖಂಡರಿರ್ಬೋದು, ದೇವೇಗೌಡರು, ಆಮೇಲೆ ಯಡಿಯೂರಪ್ಪ ಅವರು, ಆಮೇಲೆ ವಿಜೇಂದ್ರ ಅವರು ಎಲ್ಲರೂ ಕೂಡ ಅಲ್ಲಿ ಶಕ್ತಿ ಕೊಟ್ಟು ಅಲ್ಲಿ ಸೋಮಣ್ಣವ್ರಿಗೆ ಹೋರಾಟವನ್ನು ಮಾಡಿದ್ದ ಕಾರಣಕ್ಕೆ ಮೊನ್ನೆ ತಾವೆಲ್ಲ ನೋಡಿದ್ರಿ. ಯಾವತ್ತೂ ಕೂಡ ಇತಿಹಾಸದಲ್ಲಿ ತುಮಕೂರಿನ ಸಂಸದೀಯ ಕ್ಷೇತ್ರದಲ್ಲಿ ಅಷ್ಟು ಮಟ್ಟದ ಲೀಡ್ ಬಂದೇ ಇರಲಿಲ್ವಂತೆ. ಆ ಮಟ್ಟದ ಲೀಡ್ನ ಕೊಟ್ಟು ಸೋಮಣ್ಣವ್ರನ್ನ ಸಂಸತ್ಗೆ ಕಳಿಸ್ಕೊಟ್ಟಂಥ ಕಾರಣ ಇವತ್ತಿನ ದಿವಸ ಸೋಮಣ್ಣವರು ಒಬ್ಬ ಹೋರಾಟಗಾರರು. ಸೋಮಣ್ಣವರು ಅಂದರೆ ಅಭಿವೃದ್ಧಿ, ಸೋಮಣ್ಣವರು ಅಂದರೆ ಜಾತ್ಯತೀತವಾಗಿ ಎಲ್ಲರನ್ನೂ ಒಂದು ಒಗ್ಗೂಡಿಸ್ಕೊಂಡು ಏನು ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಕಾರ್ಯಕಲ್ಪ ಇದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಒಂದು ಕಲ್ಪನೆ ಇದೆ. ಆ ಕಲ್ಪನೆಗೆ ತಕ್ಕಂತೆ ನಡೆಯುವಂಥವರು ಸೋಮಣ್ಣವರು ಹಾಗೂ ಸೋಮಣ್ಣವರ ಎಲ್ಲ ಅನುಯಾಯಿಗಳು. ಇಲ್ಲಿ ನಮ್ಮ ರವೀಂದ್ರಣ್ಣವರಿದ್ದಾರೆ, ಮೋಹನ್ ಕುಮಾರ್ ಅವರಿದ್ದಾರೆ, ನಮ್ಮ ದಾಸೇಗೌಡರಿದ್ದಾರೆ, ನಮ್ಮ ಮಂಡ್ಯದ ಅಧ್ಯಕ್ಷರಾದಂಥ ವಿಶ್ವನಾಥ್ ಗೌಡರಿದ್ದಾರೆ, ರಮೇಶಣ್ಣ ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ಅದೇ ಒಂದು ಮನಸ್ಥಿತಿ ಇಟ್ಕೊಂಡು ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯವನ್ನು ಮಾಡ್ತಾ ಹೋಗ್ತಿರೋರು. ಆ ಒಂದು ಏನು ನರೇಂದ್ರ ಮೋದಿಯವರ ಒಂದು ಕಾರ್ಯಕಲ್ಪ ಇದೆ ಅದನ್ನೇ ಸೋಮಣ್ಣವರು ತಮ್ಮ ಜೀವನ ಉದ್ದಕ್ಕೂ ಪರಿಪಾಲಿಸ್ತಾ ಬಂದಿದ್ದಾರೆ. ಆ ಒಂದು ಕಾರಣದಿಂದ ಇವತ್ತು ಅವ್ರಿಗೆ ಪ್ರಾಯಶಃ ಅವ್ರಿಗೆ ನರೇಂದ್ರ ಮೋದಿಯವರ ಒಂದು ಕ್ಯಾಬಿನೆಟ್ನಲ್ಲಿ ಕೆಲಸ ಮಾಡುವಂಥ ಒಂದು ಉತ್ತಮವಾದಂಥ ಅವಕಾಶ ದೇವರು ಹಾಗೂ ನಮ್ಮ ಸಿದ್ಧಗಂಗಾ ಶ್ರೀಗಳು ಹಾಗೂ ಬಾಲಗಂಗಾಧರ ಶ್ರೀಗಳು ಹಾಗೂ ಸಿದ್ಧಲಿಂಗ ಸ್ವಾಮಿಗಳು ಹಾಗೂ ನಮ್ಮ ನಿರ್ಮಲಾನಂದನಾಥ ಸ್ವಾಮಿಗಳು ಹಾಗೂ ನಮ್ಮ ನಂಜಾವಧೂತ ಸ್ವಾಮಿಗಳು ಹಾಗೂ ಈಶ್ವರಾನಂದಪುರಿ ಸ್ವಾಮಿಗಳು ಹಾಗೂ ಮತ್ತಿತರ ಎಲ್ಲ ಅರಚರ ಗುರು ಮೂರ್ತಿಗಳ ಒಂದು ಆಶೀರ್ವಾದದಿಂದ ಇವತ್ತು ಅವರು ಅಲ್ಲಿ ಮಂತ್ರಿಗಳಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈ ಹಿಂದೆ ವರ್ಣ ಮತ್ತು ಚಾಮರಾಜನಗರದಲ್ಲಿ ಸೋಲಾದಂಥ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳು ಬರ್ತವೆ. ಸೋಮಣ್ಣವರ ರಾಜಕೀಯ ಭವಿಷ್ಯ ಅಂತ್ಯ ಆಯಿತು, ರಾಜಕೀಯ ಮುಗೀತು, ಜೊತೆಗೆ ಅವ್ರನ್ನ BJP ಕರ್ಕೊಂಡೋಗಿ ಅವರನ್ನ ಬಲಿಪಶು ಮಾಡುವಂಥ ಕೆಲಸವನ್ನು ಮಾಡಿದ್ರು ಅನ್ನುವಂಥ ಆರೋಪಗಳು, ಚರ್ಚೆಗಳು ಎಲ್ಲವೂ ಕೂಡ ಆಯಿತು. ಬಟ್ ಇವತ್ತು ಅದೆಲ್ಲದಕ್ಕೂ ಒಂದು ಪ್ರತ್ಯುತ್ತರ ನೀಡಿದ್ದಾರೆ ಅಂತ ಅನ್ಸುವಂತ ಒಂದು ಗೆಲುವು ಸಿಕ್ಕಿದೆ. ಅದ್ರ ಜೊತೆಗೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಚಿವ ಸ್ಥಾನ ಅಂದ್ರೆ ಏನೀಗ ರಾಜ್ಯ ಖಾತೆ ವಿಚಾರ ಚರ್ಚೆ ಆಗ್ತದೆ, ಅದು ಕೂಡ ಆಗ್ತಾ ಇದೆ. ಏನ್ ಹೇಳ್ತೀರಿ ಸರ್ ಅವರು? ಸರ್, ರಾಜಕೀಯ ಆದಮೇಲೆ ಏರುಪೇರು ಇಟ್ಟಿದೆ. ಸೊ ರಾಜಕಾರಣದಲ್ಲಿ ಏರುಪೇರು ಸಹಜ, ಮನುಷ್ಯನ ಜೀವನದಲ್ಲಿ ಅದು ಏರುಪೇರು ಸಹಜ. ಆ್ಯಸ್ ಎ ಡಾಕ್ಟರ್ ಏನು ಹೇಳ್ತಾರೆ, ಫ್ಲಾಟ್ ಲೈನ್ ಅಂದರೆ ಮುಗಿದೋಯ್ತು, ಜೀವನ ಮುಗಿದೋಯ್ತು ಅಂತ. ಏರುಪೇರು ಇದ್ರೇ ಕೂಡ ನಿಮ್ಮ ಹಾರ್ಟು ಕೂಡ ಚೆನ್ನಾಗಿ ನಡೀತಾ ಇದೆ ಅಂತ ನಾವು ಒಂದು ಭಾವನೆ ಇಟ್ಕೊಂಡು ನಾವು ಜೀವನ ಮಾಡೋವಂಥವ್ರು. ಸೊ ಸೋಮಣ್ಣವರು ಬೆಂಗಳೂರು ಬರಬೇಕಾದ್ರೆ ಒಂದು ಸಣ್ಣ ಒಂದು ಹಳ್ಳಿಗಾಡಿನಿಂದ ಬಂದವರು, ಮಳವಾಡಿ ಹತ್ರ ಇರುವಂಥ ಒಂದು ಯಲ್ನಾಥ ಅನ್ನೋ ಒಂದು ಕುಗ್ರಾಮದಿಂದ ಬಂದಂಥವ್ರು. ದೇವಗಲ ಮಠದ ಒಂದು ವಿದ್ಯಾರ್ಥಿಯಾಗಿ ಬೆಳೆದಂಥವ್ರು. ಅಲ್ಲಿ ಅನ್ನ ಅಕ್ಷರ ಆಗುವ ಸ್ಥಿತಿಯ ದಾಸೋಹದ ಒಂದು ಪರಂಪರೆಯಲ್ಲಿ ಬೆಳೆದಂಥವ್ರು. ರಾಜ್ಯದ ಜನತೆ, ವಿಶೇಷವಾಗಿ ಬೆನ್ನಿಪೇಟೆ ಜನತೆ, ವಿಜಯನಗರದ ಜನತೆ, ಬೆನ್ನಿಪೇಟೆ ಜನತೆ, ಗೋವಿಂದನಗರ ಜನತೆ ಹಾಗೂ ಇವತ್ತು ತುಮಕೂರಿನ ಜನತೆ ಇಷ್ಟೆಲ್ಲ ಆಶೀರ್ವಾದ ಮಾಡಿದೆ ಅಂದರೆ ಅದಕ್ಕೆ
ದೈವಬಲ, ಅವರು ನಡೆದಂಥ ತಂದೆ ತಾಯಿಯವರ ಆಶೀರ್ವಾದ, ಹಾಗೂ ಇರುವಂಥ ಎಲ್ಲ ಅಪಾರ ಜನಸ್ತೋಮದ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಯಾರ ಬಗ್ಗೆಯೂ ನಾವು ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ರಾಜಕಾರಣ ಅಂದರೆ ಏರುಪೇರು ಇದ್ದಿದ್ದೆ, ಏನು ಮಾಡಲಿಕ್ಕಾಗಲ್ಲ. ಅದರಲ್ಲಿ ಅದು ಸಹಜವಾಗಿ ಅದು ಆಗಂಥದ್ದು. ನಿಮ್ಮ ತಂದೆಯವರಿಗೆ ಯಾವ ಖಾತೆಯನ್ನು ಕೊಟ್ಟರೆ ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ, ರಾಜ್ಯಕ್ಕೆ ಒಂದು ಹೆಲ್ಪ್ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ ಸರ್ ನಿಮಗೆ? ಮೇಡಮ್, ಜನರಲ್ ಆಗಿ ಯಾವ ಖಾತೆ ಕೊಟ್ಟರು ಕೂಡ ಅವರು ಭಾಳಷ್ಟು ತಮ್ಮದೇ ಆದ ಒಂದು ಛಾಪನ್ನು ಅವರು ಮೂಡಿಸಿದ್ದಾರೆ. ಈ ಹಿಂದೆ ಬಂದಿಖಾನೆ ಸಚಿವರಾಗಿ, ನಗರಾಭಿವೃದ್ಧಿ ಸಚಿವರಾಗಿ, ಗೃಹ ಮಂತ್ರಿಗಳಾಗಿ, ವಸತಿ ಸಚಿವರಾಗಿ, ಹಾಗೂ ಅವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ, ಹಾಗೂ ತೋಟಗಾರಿಕೆ ಇಲಾಖೆ, ಈ ಥರ ಅನೇಕ ಇಲಾಖೆಗಳಲ್ಲಿ ಅವರು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ನಾವು ಯೋಚನೆ ಮಾಡಿದೆ ಆದರೆ ಈಗೇನು ಅವ್ರು ಈಗಾಗಲೇ ನಿರ್ವಹಣೆ ಮಾಡಿದ್ದಾರೆ, ವಸತಿ ಖಾತೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಸೊ ವಸತಿ ಖಾತೆ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಈ ರೀತಿಯಾದಂಥ ಖಾತೆಯನ್ನು ಕೊಟ್ಟರೆ ಏನು ಈ ಭಾಗದಲ್ಲಿ ಕುಂಠಿತವಾದಂಥ ಪ್ರದೇಶ, ನಮ್ಮ ಕರ್ನಾಟಕ ಭಾಗ ಇರ್ಬೋದು, ನಮ್ಮ ಮಧುಗಿರಿ ಭಾಗ ಇರ್ಬೋದು, ನಮ್ಮ ಪಾವಗಡ ಭಾಗ ಇರ್ಬೋದು, ಈ ರೀತಿಯಾಗಿ ಹಲವಾರು ತಾಲೂಕುಗಳಿದೆ. ನೂರ ಒಂದು ನಮ್ಮ ಪ್ರಾಯಶಃ ಒಂದು 50ರಿಂದ 100 ತಾಲೂಕುಗಳಲ್ಲಿ ವಿಶೇಷವಾಗಿ ಅಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು, ಒಳ್ಳೆಯ ಪರಿಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಆರೋಗ್ಯದ ಒಂದು ಟರ್ಷಿಯರಿ ಕೇರ್ ಆಸ್ಪತ್ರೆಗಳಿರ್ಬೋದು, ಎಲ್ಲಿ ನಮ್ಮ ಇದಿರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಈ ರೀತಿಯಾಗಿ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆ ತಾಲೂಕು ಮಟ್ಟದಲ್ಲಿ ತೊಗೊಂಬರೋದಕ್ಕೆ ಭಾಳಷ್ಟು ಅವ್ರಿಗೆ ಅವರು ಹೋರಾಡ್ತಾರೆ ಅನ್ನೋ ಒಂದು ನನ್ನ ಒಂದು ಇದಿದೆ. ಹಾಗೂ ಗ್ರಾಮೀಣ ಅಭಿವೃದ್ಧಿ ಖಾತೆ ಕೂಡ ಭಾಳ ಅಚ್ಚುಕಟ್ಟಾದ ಖಾತೆ ಅದು, ಅದನ್ನು ಕೂಡ ಇವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.